ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಮಾ ರುಚಿಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಬನ್ನಿ, ದೀಪಾವಳಿ ಹಬ್ಬಕ್ಕೆ ರುಚಿ ರುಚಿಯಾಗಿ ಶಂಕರಪಾಳಿ ಮಾಡೋಣ. ಇದು ಹಬ್ಬಕ್ಕೆ ಮಾತ್ರ ಅಲ್ಲ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲಾನ್ ಮಾಡಿದಾಗ ಅಥವಾ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಬನ್ನಿ, ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಅರ್ಧ ಕೆಜಿ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನಿವಾಗ ಅಳತೆಗೋಸ್ಕರ 3 ಗ್ಲಾಸ್ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಟಿಕೆ ಉಪ್ಪು, 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ತಗೊತಾ ಇದ್ದೀನಿ. ಇದು ಜಾಸ್ತಿನ ಹಾಕ್ಕೋಬಾರ್ದು, ಕಡಿಮೆನ ಆಗಬಾರ್ದು. ಅರ್ಧ ಕಪ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. 2 ಕೈಯಿಂದ ಪುಡಿ ಮಾಡ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಹಗುರವಾಗಿ ಬರುತ್ತೆ. ನೋಡಿ, ಈ ಥರ ಉಂಡೆ ಮಾಡಿದರೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಈಗ ಇದಕ್ಕೆ ನಾದ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಅರ್ಧ ಗ್ಲಾಸ್ ಹಾಲು ಮತ್ತು ಅರ್ಧ ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಸ್ವಲ್ಪ ಹಾಲನ್ನು ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾದರೆ ಸಾಕು, ಸಕ್ಕರೆ ಕರಗೋಷ್ಟಾದರೆ ಸಾಕು. ಇದು ತಣ್ಣಗಾದ್ಮೇಲೆ ಹಿಟ್ಟಿಗೆ ಸಕ್ಕರೆ ಹಾಲನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಧಾನವಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು. ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಇದನ್ನು 15 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ. ಇವಾಗ 15 ನಿಮಿಷಗಳ ಕಾಲ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ಇನ್ನೊಮ್ಮೆ ನಾದ್ಕೊಂಡು ಚಾಕುನಿಂದ 4 ಭಾಗ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಉಂಡೆ ತೊಗೊಂಡು ಇವಾಗ ಇದನ್ನು ಚಪಾತಿ ಥರ ನಾದ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಉದ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಇದನ್ನಿವಾಗ ರೌಂಡಿಗೆ ಚಪಾತಿ ಥರ ಉದ್ಕೊಂಡು ಸ್ವಲ್ಪ ದಪ್ಪ ಇರಬೇಕು. ತೆಳ್ಳಗಾದರೆ ಶಂಕರಪಾಳಿ ಚೆನ್ನಾಗಿ ಬರೋದಿಲ್ಲ. ದಪ್ಪ ಆದರೆ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ದಪ್ಪಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನಿವಾಗ ಪಿಜ್ಜಾ ಕಟ್ಟರ್ನಿಂದ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ದಪ್ಪ ಆಗಿರಬೇಕು. ಬಾಯಲ್ಲಿಟ್ಟರೆ ಕರಿ ಹೋಗುತ್ತೆ. ಇವಾಗ ಕಾದ ಎಣ್ಣೆಗೆ ಜರಡಿ ಒಳಗೆ ಹಾಕಿ ನಿಧಾನವಾಗಿ ಕರೀರಿ. ಒಂದೊಂದು ಹಾಕಿದರೆ ಸಿಡಿಬೋದು ಅಂತ ಈ ಥರ ಹಾಕ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ಥರ ಈ ಥರ ಕರಿಬೇಕು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.